ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಜುಲೈ ಮಾಸ 2026ರಲ್ಲಿ ಆರಂಭ ಆಗ್ತಾ ಇದೆ. 12 ರಾಶಿಗಳಿಗೆ ಗ್ರಹಗಳ ಗೋಚಾರ ಸಂಚಾರದಲ್ಲಿ ಪ್ರಭಾವ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಕಳೆದ ಮಾಸದಲ್ಲಿ ದೇವತಾ ಶಕ್ತಿ ನಿಮ್ಮ ಜೀವನಕ್ಕೆ ಬಂದು ಸೇರುವಂತಹ ಮಾರ್ಗದಲ್ಲಿ ಭಾಗ್ಯೋದಯ ಅನುಗ್ರಹಿಸುವಂತಹ ವಿಷಯವನ್ನು ತಿಳಿಸಿದ್ದೆ. ಈ ವಿಷಯ ಸಂಬಂಧಪಟ್ಟಂತೆ ಕೆಲವರು ನನಗೆ ಕರೆಯನ್ನು ಮಾಡಿರ್ತೀರ, ಮೆಚ್ಚುಗೆ ಮತ್ತು ಪ್ರಶಂಸೆಯ ಮಾತುಗಳನ್ನಾಡಿರ್ತೀರ. ಅಂಥವರಿಗೆ ಧನ್ಯವಾದಗಳು. ಈ ಒಂದು ಮಾಸದಲ್ಲಿಯೂ ನಿಮಗೆ ಅನುಕೂಲ ಆಗುವಂತೆ ನಿಮ್ಮ ಕುಟುಂಬದಲ್ಲಿ ಗಮನಿಸಬಹುದಾದಂತಹ ಸರ್ವದಾ ಅಭಿವೃದ್ಧಿಗೆ ಕಾರಣ ಆಗುವಂತಹ ದೇವತಾ ಶಕ್ತಿ ಹೀಗೆ ಕೆಲಸ ಮಾಡುತ್ತೆ ಅನ್ನುವಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ಉದಾಹರಣೆ ತಿಳಿಸ್ತೇನೆ. 2026 ಈ ವರ್ಷ ಆರಂಭದಲ್ಲಿ ಮೊದಲನೇ ವಾರದಲ್ಲಿ ನಾವು ತಿರುಮಲ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿರ್ತೇವೆ. ಈ ದರ್ಶನಕ್ಕೆ ನಮಗೆ ನನ್ನ ಪತಿಯ ಫ್ರೆಂಡ್ ಕುಟುಂಬದವರು ಬುಕ್ ಮಾಡಿರ್ತಾರೆ. ಹೋದಂತಹ ಅಲ್ಲಿ ಮತ್ತೊಂದು ಕುಟುಂಬದವರು ಬಂದಿರ್ತಾರೆ. ಅವರ ಪರಿಚಯ ನಮಗೆ ಇರೋದಿಲ್ಲ. ಆದರೆ ಯಾರು ಕರ್ಕೊಂಡು ಹೋಗಿರ್ತಾರೆ ಅವರ ಪರಿಚಯ ಅವರು ಕರೆಸಿರ್ತಾರೆ, ಬುಕ್ ಮಾಡಿರ್ತಾರೆ. ಅಲ್ಲಿ ಅವರಿಗೆ ತಿಳಿಯುತ್ತೆ ನಾನು ಅಸ್ಟ್ರೋಲಜರ್ ಅನ್ನೋದು. ಆ 2-3 ದಿನದಲ್ಲಿ ಶ್ರೀನಿವಾಸ ಕ್ಷೇತ್ರದಲ್ಲಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ನಂತರ ಹೊರಗಡೆ ಬಂದಂತಹ ನಾವೆಲ್ಲರೂ ಅಲ್ಲಿ ಒಂದು 5 ನಿಮಿಷ ಕುಳಿತಿರ್ತೇವೆ. ಆ ಕಾಲದಲ್ಲಿ ಹೊಸದಾಗಿ ನನಗೆ ಯಾವ ಕುಟುಂಬ ಪರಿಚಯ ಆಗಿರುತ್ತೆ ಅಲ್ಲಿ ಆ ಕುಟುಂಬದ ವ್ಯಕ್ತಿ ಕೇಳ್ತಾರೆ, ಭವಿಷ್ಯವನ್ನು ತಿಳಿಸ್ಬಹುದಾ ನನಗೆ ಅಂತ. ನಾನು ತಿಳಿಸ್ತೇನೆ, ಇದು ಶ್ರೀನಿವಾಸ ದೇವರು ವೆಂಕಟೇಶ್ವರ ಕ್ಷೇತ್ರ. ಇಲ್ಲಿ ದೇವರಿಗೆ ಆದ್ಯತೆಯನ್ನು ನಾವು ಕೊಡಬೇಕು, ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತೆ. ತಿಳಿದುಕೊಳ್ಳಲೇಬೇಕು ಅನ್ನುವ ಇಚ್ಛೆ ಇದ್ದರೆ ತುಮಕೂರಿಗೆ ಹೋದ ನಂತರ ನನ್ನ ಕಚೇರಿಗೆ ನೀವು ಭೇಟಿ ಕೊಡಬಹುದು ಅನ್ನೋದನ್ನು ನಾನು ತಿಳಿಸ್ತೇನೆ. ಆ ವಿಷಯವನ್ನು ನಾನು ಅಲ್ಲಿ ನಿಲ್ಲಿಸ್ತೇನೆ. ಆದರೆ ದೇವತಾ ಶಕ್ತಿಗಳಿಗೆ ಅದು ಇಷ್ಟ ಆಗಿಲ್ಲ ಅನಿಸುತ್ತೆ. ಆ ಕ್ಷೇತ್ರ ದರ್ಶನ, ದೇವರ ದರ್ಶನ ಆದ ನಂತರದಲ್ಲಿ ನಾವು ಇನ್ನೇನು 5-10 ನಿಮಿಷದಲ್ಲಿ ಆಗಲೇ ಹೊರಡಬೇಕಾಗಿತ್ತು. ಬೆಟ್ಟದಿಂದ ಕೆಳಗೆ ತಿರುಪತಿಗೆ ಬರಬೇಕಾಗಿತ್ತು. ಹೊರಡುವ ಕಾಲದಲ್ಲಿ ಆ ವ್ಯಕ್ತಿಯ ಹಿಂದೆ ನನಗೆ ದೃಶ್ಯ ಗೋಚಾರ ಅಂದರೆ ಕಾಣಲಿಕ್ಕೆ ಆರಂಭ ಆಗುತ್ತೆ. ಅವ್ರ ಕಾರಲ್ಲಿ ಹೊರಡುವ ಒಂದು ತಯಾರಿ, ನಾವು ನಮ್ಮ ಕಾರಲ್ಲಿ ಹೊರಡುವ ತಯಾರಿ ಇರುತ್ತೆ. ಆಗ ಆ ವ್ಯಕ್ತಿ ಹಿಂದೆ ಶಕ್ತಿಯುತವಾಗಿ ಗದೆಯನ್ನು ಹಿಡಿದು ಹನುಮಾನ್ ದೇವರು ನಾನಿದ್ದೇನೆ ತಿಳಿಸು ಅನ್ನುವಂತಹ ಆ್ಯಕ್ಷನ್ನಿಂದ ಅವರು ನನಗೆ ಮೆಸೇಜ್ ಕೊಡುವಂತೆ ಗೋಚರಿಸ್ತಾ ಇರ್ತಾರೆ, ಅಂದರೆ ಕಾಣಿಸ್ತಾ ಇರ್ತಾರೆ. ಆಗ ಆದರೂ ನಾನು ಮೌನ ಆಗ್ತೇನೆ. ಮೌನದಿಂದಲೇ ಆ ದೇವರಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಸುಮ್ಮನಾಗ್ತೇನೆ. ಯಾಕೆಂದರೆ ಅನುಭವದಲ್ಲಿರುವಂಥ ವಿಷಯ ಏನು ಅಂದರೆ ಕಂಡದ್ದು, ನೋಡಿದ್ದು, ತಿಳಿದಿದ್ದು, ಅನುಭವಕ್ಕೆ ಬಂದಿದ್ದು ಎಲ್ಲವನ್ನ ನಾವು ಹೇಳಬಾರ್ದು ಅನ್ನೋದು ನನ್ನ ಅನುಭವದಲ್ಲಿರುವಂತಹ ವಿಷಯ. ಅಲ್ಲಿ ನೋಡಿ, ಆ ದೇವರು ಕಾಣಿಸಿದ್ದಾದರೂ ಯಾಕೆ, ಇದನ್ನೇ ತಿಳಿಬೇಕು ನಾವು. ನೋಡಿ, ಒಂದು ವಾಕ್ಯದಲ್ಲಿ ನೀವು ಅಲ್ಲಲ್ಲಿ ಓದಿರ್ತೀರ, ವಾಯು ಜೀವೋತ್ತಮ ಹರಿ ಸರ್ವೋತ್ತಮ. ನೋಡಿ, ಶ್ರೀಹರಿ ಶ್ರೀನಿವಾಸ ವೆಂಕಟೇಶ್ವರ ಸರ್ವೋತ್ತಮ ದೇವರು. ಅವರ ಆ ಕ್ಷೇತ್ರದಲ್ಲಿ ನಾವು ಈ ಬಗ್ಗೆ ಮಾತಾಡಬಾರ್ದು ಅಂದರೆ ಅಲ್ಲಿ ಮಾತಾಡುವಂತೆ, ತಿಳಿಯುವಂತೆ ಆ ದೇವರ ಅನುಗ್ರಹ, ಆಶೀರ್ವಾದ ಮತ್ತು ವಾಯು ಜೀವೋತ್ತಮ. ನೋಡಿ, ಆ ವಾಯುದೇವರು ಪ್ರಾಣದೇವರ ಆ ಪ್ರಭಾವ, ಆ ಶಕ್ತಿ ಅಲ್ಲಿ ನಮಗೆ ತಿಳಿಬಹುದು. ಅದಕ್ಕೆ ದೇವತೆಗಳು ಯಾವಾಗಲೂ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಫಲವನ್ನು ನೀಡುತ್ತಾರೆ ಅನ್ನುವುದಕ್ಕೆ ಇದೊಂದು ನನ್ನ ಅನುಭವ. ಇಂಥ ಅನೇಕ ಅನುಭವಗಳಿದೆ. ಅಲ್ಲಿಂದ ನಾವು ಕೆಳಗೆ ಇಳಿದು ಬಂದ ನಂತರ ಅಲ್ಲಿ ಕಪಿಲ ತೀರ್ಥ ತಿರುಪತಿಯಲ್ಲಿ 2-3 ದೇವಸ್ಥಾನಗಳಿದೆ. ಅಲ್ಲಿ ಹೋಗುವಾಗ ಆ ವ್ಯಕ್ತಿಯ ಪತ್ನಿಯ ತಾಯಿ ನನಗೆ ತಿಳಿಸ್ತಾರೆ, ಅಲ್ಲಿ ಆಂಜನೇಯ ದೇವಸ್ಥಾನ, ಹನುಮಾನ್ ದೇವಸ್ಥಾನವೂ ಇದೆ. ಅಲ್ಲಿ ಹೋದ ತಕ್ಷಣ ತಿಳಿಸ್ತಾರೆ,
ಈ ದೇವರು ನಮ್ಮ ಮನೆ ದೇವರು ಅನ್ನೋದನ್ನು ತಿಳಿಸ್ತಾರೆ. ಆಗ ನನಗೆ ತಿಳಿಯುತ್ತೆ, ಹನುಮಾನ್ ದೇವರು ಇವರ ಮನೆ ದೇವರು. ಮನೆ ದೇವರು ನೋಡಿ, ಪುರುಷನಿಗೆ ಪತ್ನಿಯ ಮನೆ ದೇವರ ರಕ್ಷೆ ಬಲವಾಗಿದೆ ಅನ್ನೋದು ನನಗೆ ಅಲ್ಲಿ ಸ್ಪಷ್ಟ ಆಗುತ್ತೆ. ಅವರ ಒಂದು ಬಾಂಧವ್ಯವನ್ನು 2-3 ದಿನದಲ್ಲಿ ನೋಡಿರ್ತೇನೆ. ಪತಿಯನ್ನು ಉಪಚರಿಸುವುದು, ಹೊಂದಾಣಿಕೆಯಿಂದ ಅವರು ಬಲವಾಗಿರುವಂಥದ್ದು, ಇದೆಲ್ಲವನ್ನು ಗಮನಿಸಿರ್ತೇನೆ. ಸಂತೋಷದಿಂದಿರುವುದು, ಇದೆಲ್ಲ ಗಮನಿಸಿರ್ತೇನೆ. ಯಾಕೆ ಇದನ್ನು ನಾನು ತಿಳಿಸ್ತೆ ಅಂದರೆ, ಆ ಪುರುಷನ ಹಿಂದೆ ಆ ಪತ್ನಿಯ ಮನೆ ದೇವರು ವರ್ಕ್ ಮಾಡ್ತಾ ಇದೆ. ಅಂದರೆ ನೀವೆಲ್ಲ ಕುಟುಂಬಗಳಲ್ಲಿ ಯೋಚಿಸಬೇಕು, ನಿಮ್ಮ ಕುಟುಂಬಕ್ಕೆ ಬಂದಂತಹ ಸ್ತ್ರೀ ಮನೆಯಿಂದಲೂ ದೇವತೆಗಳು ವರ್ಕ್ ಮಾಡ್ತಾರೆ, ಅನುಗ್ರಹಿಸ್ತಾರೆ, ಪ್ರಭಾವ ಮಾಡ್ತಾರೆ, ರಕ್ಷಿಸ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು, ತಿಳಿಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ, ಕೆಲವು ಸಂದರ್ಭದಲ್ಲಿ ಸ್ತ್ರೀಯರು ಕೆಲವು ಅವರ ಫೀಲಿಂಗ್ಸ್ ಶೇರ್ ಮಾಡ್ತಾರೆ. ಉದಾಹರಣೆಯಾಗಿ ನಾನು ತಿಳಿಸ್ತಾ ಇರುವಂಥದ್ದು, ವೈಷ್ಣವ ಬ್ರಾಹ್ಮಣ ಕುಟುಂಬಕ್ಕೆ, ಬೆಂಗಳೂರಿನ ಕುಟುಂಬಕ್ಕೆ ಮೈಸೂರಿನ ಯುವತಿಯೊಬ್ಬರು ವಿವಾಹ ಆಗ್ತಾರೆ. ಆ ವಿವಾಹವು ಅರೇಂಜ್ ಮ್ಯಾರೇಜೇ ಆಗಿರುತ್ತೆ. ಬ್ರಾಹ್ಮಣರಲ್ಲಿ ಸ್ತ್ರೀ ಸಿಗ್ತಾ ಇಲ್ಲ ಅಂತ ಕಾರಣಕ್ಕೆ ಲಿಂಗಾಯತ ಕುಟುಂಬದ ಸ್ತ್ರೀಯನ್ನು ವಿವಾಹ ಆಗಿರ್ತಾರೆ. ವಿವಾಹ ಆಗಿ ಹೋದ ಒಂದು ದಿನಗಳಲ್ಲಿ ಅವ್ರಿಗೆ ಏನಾಗುತ್ತೆ, ಅವರ ಅತ್ತೆ ಹೇಳ್ತಾರೆ, ಅವರ ಮಾವ ಹೇಳ್ತಾರೆ, ಪತಿ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಂತಹ ಲಿಂಗ ಪೂಜೆಯನ್ನು ಮಾಡುವಂತಿಲ್ಲ, ಶಿವ ಪೂಜೆಯನ್ನು ಮಾಡುವಂತಿಲ್ಲ ಅಂತ ತಿಳಿಸ್ತಾರೆ. ನೋಡಿ, ಯಾಕೆ ಈ ರೀತಿ ಅವರು ತಿಳಿಸ್ತಾರೆ ಅನ್ನೋದು ಇಲ್ಲಿ ನೀವು ತಿಳಿಬೇಕು. ಇದು ಯಾವ ಥರದ ನ್ಯಾಯ ಅನ್ನೋದು ನಾನು ಇಲ್ಲಿ ಪ್ರಶ್ನಿಸುವಂಥದ್ದು. ಯಾಕೆಂದರೆ ಸ್ತ್ರೀ ಬೇಕು, ಸ್ತ್ರೀಯ ದೇಹದಲ್ಲಿ ರಕ್ತದಿಂದ ಹುಟ್ಟುವಂತಹ ಆ ಸಂತಾನ ವಂಶೋದ್ಧಾರಕವೂ ಬೇಕು. ಸ್ತ್ರೀ ಮನೆಯಿಂದ ಕೆಲವರು ಆಭರಣ ಆಸ್ತಿಯನ್ನು ತೆಗೆದುಕೊಳ್ತಾರೆ, ಅದೆಲ್ಲವೂ ಬೇಕು. ಆದರೆ ಸ್ತ್ರೀ ಮನೆಯ ಮನೆ ದೇವರು ಮಾತ್ರ ಬೇಡ. ಸಾಮಾನ್ಯವಾಗಿ ಸ್ತ್ರೀಯರಿಗೆ ಪತಿಯ ಮನೆಯ ದೇವರನ್ನು ಪೂಜಿಸುವಂಥದ್ದು, ಎಲ್ಲ ಸಂಸ್ಕಾರಗಳನ್ನು ಮಾಡುವಂತಹ ಪದ್ಧತಿ ನಮ್ಮ ಭಾರತದಲ್ಲಿ ಬೆಳೆದು ಬಂದಿದೆ. ನಿಜ, ಪತಿಯ ಮನೆಯ ಸಂಸ್ಕಾರವನ್ನು, ದೇವರನ್ನು ಪೂಜಿಸಬೇಕು, ಬಹಳ ಮುಖ್ಯ, ಅದೂ ಮುಖ್ಯವೇ. ಹಾಗಂತ ತಾಯಿಯ ಮನೆಯಲ್ಲಿ ನಿಮಗೆ ಕ್ರಿಯೇಟ್ ಆದಂತಹ ಆ ಇನ್ನರ್ ಸ್ಟ್ರೆಂತ್ ಆಗ್ಬೋದು, ಭಾವನಾತ್ಮಕವಾಗಿ ದೇವರೊಂದಿಗೆ ಬೆಳೆದಂತಹ ಆ ಸಂಬಂಧ ಭಾವನೆಗಳನ್ನಾಗ್ಬೋದು, ಇದೆಲ್ಲವನ್ನು ಬಿಡಬೇಕು ಅನ್ನುವುದು ಇಲ್ಲ. ಯಾವಾಗ ಈ ರೀತಿ ಬಿಡ್ತೀರಾ ಆಗ ನೀವು ದುರ್ಬಲರಾಗ್ತೀರಾ. ಮತ್ತು ಆ ಕುಟುಂಬಗಳು ಏನು ತಿಳಿದುಕೊಳ್ಳಬೇಕು ಅಂದರೆ, ನೋಡಿ, ಒಂದು ಹೆಣ್ಣು ನಿಮ್ಮ ಕುಟುಂಬದಲ್ಲಿ ಅವರು ನೆಮ್ಮದಿಯಾಗಿರಬೇಕು, ಅವರು ನಿಮ್ಮ ಮನೆಗೆ ಶಕ್ತಿಯಾಗಿರಬೇಕು, ನಿಮ್ಮ ಕುಟುಂಬದಲ್ಲಿ ಸರ್ವದ ಅಭಿವೃದ್ಧಿ ಆಗಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆಯ ಅನುಗ್ರಹವೂ ಬೇಕಾಗುತ್ತೆ. ಅವಳು ಸೌಭಾಗ್ಯವತಿಯಾಗಿ ನಿಮ್ಮ ಕುಟುಂಬದಲ್ಲಿ ಬದುಕಿ ಬಾಳಬೇಕು ಅಂದರೆ ಆ ಸ್ತ್ರೀ ಮನೆಯ ದೇವತೆ, ಮನೆ ದೇವರು, ಕುಲದೇವರ ಅನುಗ್ರಹವೂ ನಿಮಗೆ ಬೇಕಾಗುತ್ತೆ. ಇಂಥ ಅನೇಕ ವಿಷಯಗಳು ಇವೆ. ಈ ರೀತಿ ಇಲ್ಲಿ ನಿರ್ಬಂಧಗಳನ್ನು ಸ್ತ್ರೀಯರಿಗೆ ಹಾಕಬಾರದು. ಬಹಳ ಸಂದರ್ಭದಲ್ಲಿ ಸ್ತ್ರೀಯರು ಅವರ ಆ ಒಂದು ಭಾವನೆಗಳನ್ನು ನನ್ನ ಹತ್ರ ಕೆಲವು ವರ್ಷಗಳಿಂದಲೂ ಶೇರ್ ಮಾಡಿರೋದು ಇದೆ. ಈ ತಪ್ಪು ತಿಳುವಳಿಕೆ ಇರಬಾರ್ದು. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನೋಡಿ, ಎಲ್ಲ ಶಕ್ತಿಗಳು ಪ್ರಕೃತಿಯಲ್ಲಿಯೇ ಇವೆ. ಮನುಷ್ಯನ ದೇಹದಲ್ಲಿಯೇ ನಾನಾ ಥರದ ವಿಷಯಗಳು ಇವೆ. ಜಲತತ್ವ ಇದೆ, ಅಗ್ನಿ ತತ್ವ ಇದೆ, ಕೋಪ ತತ್ವ ಇದೆ, ತಾಳ್ಮೆ ತತ್ವ ಇದೆ. ನೋಡಿ, ಎಲ್ಲವೂ ದೇಹದೊಳಗೆ ಹೊಂದಿಕೊಂಡಿವೆ. ಹಾಗಿದ್ದ ಮೇಲೆ ನಿಮ್ಮ ಮನೆ ದೇವತೆಗಳು ಹೊಂದಿಕೊಂಡು ಮತ್ತಷ್ಟು ಸರ್ವದ ಅಭಿವೃದ್ಧಿ ರಕ್ಷೆಯನ್ನು ನೀಡಬಹುದಲ್ವಾ? ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಸ್ತ್ರೀಯರು ನಿಜ ಪತಿಯ ಮನೆಯ ದೇವತೆಯನ್ನು ಪೂಜಿಸಬೇಕು, ಅಷ್ಟೇ, ಅವರ ಮನೆಯ ದೇವತೆಯನ್ನು ಮರಿಬಾರದು ಅನ್ನೋದು ಸತ್ಯ. ಇಲ್ಲಿ ಇದನ್ನು ತಿಳಿದುಕೊಂಡು ಎರಡೂ ಕುಟುಂಬಗಳು ಇಲ್ಲಿ ಹೊಂದಿಕೊಂಡು ದೇವತೆಗಳ ಅನುಗ್ರಹಕ್ಕೂ
ಪಾತ್ರರಾಗಬೇಕು ಅನ್ನುವಂತಹ ಈ ಸೂಕ್ಷ್ಮವಾದಂತಹ ಅನುಭವದ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಇದನ್ನು ತಿದ್ದಿಕೊಂಡು ನಿಮ್ಮ ಕುಟುಂಬದ ಸರ್ವದ ಅಭಿವೃದ್ಧಿಗೆ ನೀವೇ ಕಾರಣ ಆಗಬೇಕಾಗತ್ತೆ. ಜುಲೈ ಮಾಸದಲ್ಲಿ ಗ್ರಹಗಳ ಸಂಚಾರದ ಫಲಗಳನ್ನು ತಿಳಿಸ್ತೇನೆ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ, ಬುಧ ಗ್ರಹ ಕಟಕ ರಾಶಿಯಿಂದ ವಕ್ರ ಸಂಚಾರ ಮಿಥುನ ರಾಶಿಗೆ ಮತ್ತೆ ನೇರ ಸಂಚಾರ ಕಟಕ ರಾಶಿಗೆ ಆಗುವುದು ಈ ಒಂದು ಮಾಸದಲ್ಲಿದೆ. ಮತ್ತು ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರುಗ್ರಹ ದೈವಿಕ ಗ್ರಹ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ, ಕುಜಗ್ರಹ ವೃಷಭ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ. ಮೀನರಾಶಿಯಲ್ಲಿ ಮಾಸದ ಕೊನೆ 27ನೇ ದಿನಾಂಕದಿಂದ ಶನಿಗ್ರಹ ವಕ್ರ ಸಂಚಾರ ಆರಂಭ ಆಗುತ್ತೆ. ರಾಹು ಕೇತು ಗ್ರಹಗಳು ಸಿಂಹರಾಶಿ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡಲಿವೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಸಿಂಹರಾಶಿಯವರಿಗೆ ಜುಲೈ ಮಾಸದಲ್ಲಿ ಜನ್ಮ ರಾಶಿಯಲ್ಲಿ ಕೇತು ಗ್ರಹ ಶುಕ್ರ ಗ್ರಹಗಳ ಸಂಚಾರ ಆಗಲಿದ್ದು, ರಾಶ್ಯಾಧಿಪತಿ ಸೂರ್ಯಗ್ರಹ ಮಿಥುನ ರಾಶಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ನಿಮಗೆ ಮೊದಲ ವಾರದಿಂದಲೇ ಯಾವ ರೀತಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಏನು ಅನ್ನಿಸುತ್ತೆ ಅಂದರೆ, ಎಲ್ಲವೂ ಇದ್ದು ಇಲ್ಲದಂತೆ, ಲಕ್ಸುರಿ ಲೈಫ್ ಇದ್ದರೂ ನಿಮಗೇನೂ ಕಳೆದುಕೊಂಡಂತೆ, ಏನೂ ಇಲ್ಲದಂತೆ ಅನ್ನಿಸುತ್ತೆ. ಸಂಬಂಧಗಳಲ್ಲಿ ಆದರೂ ಆಗ್ಬೋದು. ಯಾಕಂದರೆ ಶುಕ್ರ ಗ್ರಹ ಕೇತು ಗ್ರಹದೊಂದಿಗೆ ಮಖಾ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ, ರಾಶ್ಯಾಧಿಪತಿ ಆಗಿ ಸೂರ್ಯಗ್ರಹ ಪ್ರಾರಂಭದ 16 ದಿನಗಳ ಕಾಲ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ನೀವು ಮುಂದುವರಿತಾ ಇರ್ತೀರಾ. ಆದರೆ ಆ ನಂತರದಲ್ಲಿ 16ನೇ ದಿನಾಂಕದ ನಂತರದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಆಗ್ಬೋದು, ದೈಹಿಕವಾದಂತಹ ಸ್ಥಿತಿ ಆಗ್ಬೋದು ದುರ್ಬಲಗೊಳ್ಳುತ್ತೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿ 12ನೇ ವ್ಯಯ ನಷ್ಟ ಸ್ಥಾನವನ್ನು ಪ್ರವೇಶಿಸ್ತಾರೆ. 1 ತಿಂಗಳ ಕಾಲ ಅಲ್ಲಿ ಸಂಚರಿಸ್ತಾರೆ. ಅಂದರೆ ಜುಲೈ 16ರ ನಂತರದಲ್ಲಿ ಆಗಸ್ಟ್ ಮಧ್ಯಭಾಗದವರೆಗೂ ಈ ಕಾಲವು ನಿಮಗೆ ಒಳ್ಳೆಯದಲ್ಲ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದಂತಹ ವಿಳಂಬ, ಮೊದಲೇ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಕಾಲದೋಷ, ದೈವಿಕ ಗ್ರಹದ ಬಲವೂ ಇಲ್ಲ, ಗುರುಬಲವೂ ಇಲ್ಲ. ಗುರುಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ, ಕಾಲದೋಷ, ವಿಪರೀತವಾದಂತಹ ಕೆಲಸ ಕಾರ್ಯಗಳಲ್ಲಿ ಬೇಸರ, ವಿಳಂಬವನ್ನು ನೀಡ್ತಾ ಇರುತ್ತೆ. ನಾನಾ ರೀತಿಯ ಸಮಸ್ಯೆಗಳು ಸಿಂಹರಾಶಿಯ 50ರಿಂದ 60% ಭಾಗದಷ್ಟು ಜನರಿಗೆ ವಿಪರೀತವಾದಂತಹ ಸಮಸ್ಯೆಗಳು ಇದ್ದೇ ಇರುತ್ತೆ. ಏಕೆಂದರೆ ದಶಾಭುಕ್ತಿ ಅಶುಭವಾಗಿದ್ದಾಗ ಸಮಸ್ಯೆಗಳನ್ನು ತೀವ್ರವಾಗಿ ಹೆಚ್ಚಾಗಿ ಅನುಭವಿಸ್ತಾ ಇರ್ತೀರ. ಕೆಲವರಿಗೆ ಮಾತ್ರ ಯೋಗಕಾರಕರ ಭುಕ್ತಿ ಕಾಲವು ನಡೀತಾ ಇರುತ್ತೆ. ಅಂಥವರಿಗೆ ಮಾತ್ರ ಕೆಲವು ವಿಷಯಗಳಲ್ಲಾದರೂ ನೆಮ್ಮದಿಯಿಂದ ಜೀವನ ಮುಂದುವರಿಸುವಂತೆ ಫಲ ಇರುತ್ತೆ. ಇಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಜ್ಯೋತಿಷಿಗಳು ಎಲ್ಲ ಕಡೆಯಲ್ಲಿಯೂ ಅಶುಭ ಕಾಲ ಗೋಚಾರದ ಫಲ ಅಶುಭ ಅಂತ ತಿಳಿಸ್ತಾ ಇದ್ದಾರೆ. ನೀವು ಮನಸ್ಸನ್ನು ಚಿಂತೆಗೆ, ದುರ್ಬಲಕ್ಕೆ ಒಳಗೆ ಮಾಡಿಕೊಳ್ಳುವ ಬದಲು ಈ ಕಾಲವನ್ನು ಧೈರ್ಯದಿಂದ ಯಾವ ರೀತಿ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತೀರಿ ಅನ್ನೋದೇ ಬಹಳ ಮುಖ್ಯ. ನೋಡಿ, ಕಷ್ಟ ಕಾಲದಲ್ಲಿಯೂ ನಿಮ್ಮ ಜೀವನವನ್ನು ಗೆಲ್ಲಿಸುವಂತಹ ಕಲೆ ನಿಮ್ಮಲ್ಲಿ ಇರಬೇಕಾಗುತ್ತೆ. ಎಲ್ಲರಿಗೂ ಕಷ್ಟ, ಸಮಸ್ಯೆಗಳು, ಕಾಲದೋಷಗಳು ಬಂದೇ ಬರುತ್ತೆ. ಒಂದಲ್ಲ ಒಂದು ಕಾಲದಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಬಂದಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಯಾವ ರೀತಿ ಬುದ್ಧಿವಂತಿಕೆಯಿಂದ ಗೆಲ್ಲುತ್ತೀರಾ, ನಿಭಾಯಿಸ್ತೀರಾ ಅನ್ನೋದೇ ಬಹಳ ಮುಖ್ಯವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ವಿಳಂಬ ಆಗ್ತಾ ಇದೆ. ಅದರಲ್ಲಿಯೂ ನಿಮಗೆ ಸ್ವಂತ ವ್ಯಾಪಾರವನ್ನು ಮಾಡುವವರಿಗೆ
ಬಹಳಷ್ಟು ಸಮಸ್ಯೆಗಳು, ಧನಾಭಿವೃದ್ಧಿ ಆಗ್ತಾ ಇರೋದಿಲ್ಲ. ಏಕೆಂದರೆ ನಿತ್ಯ ಅವರಿಗೆ ಅನುಕೂಲಗಳು ಆಗಬೇಕು, ಬಂಡವಾಳವನ್ನು ಹಾಕುವವರಿಗೆ ಆಗ್ತಾ ಇರೋದಿಲ್ಲ. ಬದಲಾಗಿ ಧಾರ್ಮಿಕವಾದಂತಹ ಪುಣ್ಯ ಸತ್ಕರ್ಮಗಳನ್ನು ಮಾಡಿಕೊಳ್ಳುವುದಕ್ಕೆ ನಿಮ್ಮ ಕರ್ಮಸ್ಥಾನದಲ್ಲಿ ಕುಜ ಪ್ರಭಾವ ಆಗ್ತಾ ಇದೆ. ಕುಜಗ್ರಹ ನಿಮಗೆ ಚತುರ್ಥಾಧಿಪತಿಯೂ ಆಗಿ ನಿಮ್ಮ ಭಾಗ್ಯ ಅದೃಷ್ಟ ಧರ್ಮಸ್ಥಾನಾಧಿಪತಿಯಾಗಿ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸುವಾಗ ಸತ್ಕರ್ಮಗಳನ್ನು ಮಾಡುವಂತೆ ಕುಜ ಪ್ರಭಾವ ಆಗಲಿದೆ. ಮತ್ತು ಕುಜಗ್ರಹ ಹಾರ್ಡ್ ವರ್ಕ್ ಮಾಡುವುದಕ್ಕೆ, ಎಫರ್ಟ್ ಹಾಕುವುದಕ್ಕೆ ಶಕ್ತಿಗ್ರಹ. ಹಾಗಾಗಿ ಹಾರ್ಡ್ ವರ್ಕ್ ಮಾಡ್ತೀರಾ, ಉದ್ಯೋಗದಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ, ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದರೂ ಹಾರ್ಡ್ ವರ್ಕ್ ಮಾಡಲೇಬೇಕಾಗುತ್ತೆ. ವಿಶೇಷವಾಗಿ ಮಿಷನರಿ ಡಿಪಾರ್ಟ್ಮೆಂಟ್ ಅಂದರೆ ಅಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು, ವೆಹಿಕಲ್ ಆದರೂ ಆಗ್ಬೋದು, ಹಾಗೆ ಆರ್ಮಿ ಪೊಲೀಸ್ ಇಲಾಖೆ ಆದರೂ ಆಗಬಹುದು. ಚತುರ್ಥ ಸ್ಥಾನವನ್ನು ದೃಷ್ಟಿಸ್ತಾರೆ. ಭೂಮಿ ವ್ಯವಸಾಯ ಸಂಬಂಧಪಟ್ಟಂತೆ ಆದರೂ ಆಗಬಹುದು. ಇಂಥ ವಿಷಯಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲದ ಫಲವನ್ನು ಕುಜಗ್ರಹ ನೀಡ್ತಾರೆ. ಏಕೆಂದರೆ ಆ ಸ್ಥಾನವನ್ನು ದೃಷ್ಟಿಸುವುದರಿಂದ ಮತ್ತು ಆ ವಿಷಯಗಳಿಗೆ ಕಾರಕ ಗ್ರಹ ಆಗಿರೋದ್ರಿಂದ. ಇನ್ನುಳಿದಂತೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ನೋಡಿ, ಶುಕ್ರಗ್ರಹ ರಾಶಿಯಲ್ಲಿ ಸಂಚರಿಸ್ತಾರೆ. ಕರ್ಮಸ್ಥಾನಾಧಿಪತಿ ನಿಮಗೆ ಹೆಸರು, ನೇಮ್, ಕೆಲಸಗಳು ಬಂದರೂ ಆದರೂ ತೃಪ್ತಿ ಇರೋದಿಲ್ಲ. ಶುಕ್ರಗ್ರಹ ರಾಶಿಯಲ್ಲಿ ಯಾವಾಗಲೂ ದಶಮಾಧಿಪತಿ ರಾಶಿಯಲ್ಲಿ ಸಂಚರಿಸುವಾಗ ಅವಕಾಶಗಳು ಬರುತ್ತವೆ. ಬಂದರೂ ನಿಮಗೆ ಇಷ್ಟ ಇರೋದಿಲ್ಲ, ಬಂದಿದ್ದು ಸರಿ ಇರೋದಿಲ್ಲ. ಈ ರೀತಿ ಏನೋ ನಾನಾ ರೀತಿಯ ಆದಂತಹ ಸಮಸ್ಯೆಗಳು ಆಗ್ತಾ ಇರುತ್ತೆ. ಈ ಕಾರಣ ಏನು ಅಂದರೆ ನಿಮಗೆ ಕಾಲದೋಷದ ಪ್ರಭಾವ. ಕಾಲದೋಷಕ್ಕೆ ಏನು ಮಾಡಬೇಕು ಅಂದರೆ ನಿತ್ಯಲೂ ನೀವು ಈಶ್ವರನ ಪ್ರಾರ್ಥನೆಯನ್ನು ಮಾಡಬೇಕು. ಈಶ್ವರ ಮಹಾಕಾಲ, ಉಜ್ಜಯಿನಿಯಲ್ಲಿರುವಂತಹ ಮಹಾಕಾಲೇಶ್ವರ ನಿಮಗೆ ತಿಳಿದೇ ಇರುತ್ತೆ. ಹಾಗಾಗಿ ಕಾಲನ ಪ್ರಾರ್ಥನೆ, ಈಶ್ವರ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ನಿತ್ಯಲೂ ಪಠನೆ ಮಾಡಿ ನಿಮ್ಮ ಕಾಲ ಏನು ವಿಳಂಬ ಆಗ್ತಾ ಇರುತ್ತೆ, ಅಶುಭವಾಗಿರುತ್ತೆ, ಆ ಕಾಲದಲ್ಲಿ ಕಾಲವೇ ಕಾಲೇಶ್ವರನೇ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ನೋಡಿ, ಎಲ್ಲ ವಿಷಯಗಳಲ್ಲಿ ಧನಾಭಿವೃದ್ಧಿ ಹಿನ್ನಡೆ ಆಗುತ್ತೆ. ಸಂಬಂಧಗಳಲ್ಲಿ ಆ ಸ್ಥಾನಾಧಿಪತಿ ವಕ್ರ ಮತ್ತು ನಿಮ್ಮ ಮಾತು ಇವೆಲ್ಲದರಲ್ಲಿಯೂ ಸಮಸ್ಯೆಗಳು ಆಗುವಂತೆ ಇಲ್ಲಿ ಬುಧ ಪ್ರಭಾವವು ಆಗ್ತಾ ಇದ್ದು ಬರುವಂತಹ ಲಾಭಕ್ಕೂ ವಿಳಂಬ ಆಗ್ತಾ ಇದ್ದು ನಾನಾ ರೀತಿಯ ಎಲ್ಲ ರೀತಿಯ ಸಮಸ್ಯೆಗಳು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳು ಆಗಬಹುದು. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ತಕ್ಕ ಮಟ್ಟಿಗೆ ಅಂದರೆ ಸೂರ್ಯ ಪ್ರಾರಂಭದ 16ನೇ ದಿನಾಂಕದವರೆಗೆ ಮಿಥುನ ರಾಶಿಯಲ್ಲಿ ಸಂಚರಿಸೋದ್ರಿಂದ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರಾ. ಪ್ರಾರಂಭದಲ್ಲಿ 16 ದಿನಗಳ ಕಾಲ, ಆನಂತರ ನಿಮಗೂ ಒತ್ತಡಗಳು ಹೆಚ್ಚು ಇರುತ್ತೆ. ನಿಮಗೂ ನಿಮ್ಮ ಮೇಲ್ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಗಳಿಂದ ನಿಮಗೂ ಹೆಚ್ಚಿನ ಒತ್ತಡ ಮತ್ತು ಇದ್ದಂತಹ ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಿಭಾಯಿಸೋದಕ್ಕೆ ಆಗೋದಿಲ್ಲ. ಅದಕ್ಕೂ ಮೇಲಾಗಿ ಆರೋಗ್ಯ ಸಮಸ್ಯೆಗಳು ಬರಬಹುದು ಕೆಲವರಿಗೆ. ಏಕೆಂದರೆ ಸೂರ್ಯ 12ನೇ ಸ್ಥಾನವನ್ನು ಪ್ರವೇಶಿಸುವಾಗ ವಿಪರೀತವಾದಂತಹ ಸ್ಟ್ರೆಸ್ಗೆ ಒಳಗಾಗುವಂತೆ ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಈ ಗ್ರಹಗಳು ನಿಮಗೆ ಗುಪ್ತವಾಗಿ ಬರುವಂತಹ ಸಮಸ್ಯೆಗಳು, ವ್ಯಾಧಿಗಳಿಗೂ ಕಾರಕ ಗ್ರಹರಾಗ್ತಾರೆ. ಅಷ್ಟಮದಲ್ಲಿ ಶನಿ ಸಂಚಾರ, ವಿಪರೀತವಾದ ಸಂಕಟ ಬಾಧೆಗಳಿಗೆ ಕೆಲವರು ಒಳಪಟ್ಟಿರ್ತೀರಾ. ಹಾಗಾಗಿ ಬಹಳ ಕಲೆಯಿಂದ ನೀವು ಜೀವನವನ್ನು ಮಾಡಬೇಕಾಗುತ್ತೆ, ಬರುವ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗುತ್ತೆ. ಸೇವಕ ವರ್ಗದವರಿಗೆ ನೋಡಿ, ಸೇವಕ ವರ್ಗದಲ್ಲಿ ಯಾರೇ ಆದರೂ ಆಗ್ಬೋದು, ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ನಾನಾ ರೀತಿಯ ಸಮಸ್ಯೆಗಳು. ಷಷ್ಠಾಧಿಪತಿ ಅಷ್ಟಮದಲ್ಲಿ ಇರೋದರಿಂದ ಇನ್ನು ಪತಿ ಪತ್ನಿ ವಿಷಯ ಸಂಬಂಧಪಟ್ಟಂತೆ ನಿಮಗೂ ಸಮಸ್ಯೆಗಳು, ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂತೆ ಸಮಸ್ಯೆಗಳು. ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯೆ
ಈ ಸಂಬಂಧಪಟ್ಟಂತೆ ಗುರುಗ್ರಹ 12ನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಅಂದುಕೊಂಡಂತೆ ನಿಮ್ಮ ಒಂದು ಪ್ರಗತಿ ಅಥವಾ ನಿಮಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗ್ತಾ ಇರೋದಿಲ್ಲ. ದೂರ ಪ್ರದೇಶಗಳಲ್ಲಿ ದೂರ ಪ್ರಯಾಣ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅನುಕೂಲ ಆಗುವಂತೆ ಗುರುಗ್ರಹ ಹೊರಸ್ಥಾನದಲ್ಲಿ ಫಲವನ್ನು ನೀಡುತ್ತಾರೆ. ಆದರೆ ಪದವಿ PU ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಸಮಸ್ಯೆಗಳಿರುತ್ತೆ. ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ದಶಮದಲ್ಲಿ ಸಂಚಾರ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯಲಿದೆ. ಈ ರೀತಿ ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಇದೆ. ಇದನ್ನು ತಿಳಿದುಕೊಂಡು ಮಾಸದ ತಯಾರಿಯನ್ನು ಮಾಡ್ಕೊಳ್ಳಿ. ಪರಿಹಾರ ಅನ್ನೋದು ಬಹಳ ಮುಖ್ಯ. ಸರ್ವಕಾಲದಲ್ಲಿಯೂ ದೇವತಾ ಮಂತ್ರಗಳನ್ನು ಮನನ ಮಾಡುವುದು, ಕಾಲವನ್ನು ಪ್ರಾರ್ಥಿಸುವುದು, ಶನಿಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳುವುದು, ಸಿಂಹರಾಶಿಯವರಿಗೆ ಯಾರ್ಯಾರಿಗೆ ಯಾವ ಭುಕ್ತಿ ಕಾಲವು ನಡೀತಾ ಇರುತ್ತೆ ಆ ಭುಕ್ತಿ ಗ್ರಹದ ಅಭಿಮಾನ ದೇವತೆಯನ್ನು ಪೂಜಿಸುವುದು, ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕೇತು ಗ್ರಹಕ್ಕೆ ಗಣಪತಿ ಅಷ್ಟೋತ್ತರ ಪಠನೆ ಮಾಡುವುದು, ಸಪ್ತಮದಲ್ಲಿರುವಂತಹ ರಾಹುವಿಗೆ ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡುವುದು, ರಾಶ್ಯಾಧಿಪತಿ ಸೂರ್ಯ ಆಗಿರೋದ್ರಿಂದ ಸೂರ್ಯ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ. ಮತ್ತು ಈ ಕಾಲದಲ್ಲಿ ಮುಖ್ಯ ಕೆಲಸ ಕಾರ್ಯಗಳ ಆರಂಭ ಆಗಬಹುದು, ಇನ್ವೆಸ್ಟ್ಮೆಂಟ್ ಮಾಡುವುದಾಗಬಹುದು. ಇವುಗಳನ್ನು ಮಾಡಬೇಡಿ, ಲಾಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ರಾಶ್ಯಾಧಿಪತಿ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಆಗ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕ ಮಟ್ಟಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಕಾರ್ಯಗಳು ಆಗುವಂತೆ ಸೂರ್ಯಗ್ರಹ ಫಲವನ್ನು ನೀಡುತ್ತಾರೆ. ಆದರೆ ಈ ಮಾಸದಲ್ಲಿ ಜುಲೈ 16ರಿಂದ ಆಗಸ್ಟ್ ಮಧ್ಯಭಾಗದವರೆಗೂ ಅಶುಭ ಕಾಲ ಆಗಿರುತ್ತೆ. ವಿಶೇಷವಾಗಿ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರು ಜಾಗೃತಿಯನ್ನು ತೆಗೆದುಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದೇ ಆಗುತ್ತೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.